ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಜೀವನ ಎಲ್ಲೋ ನಿಂತೋಗಿದೆ ಅಂತ ಯಾವಾಗಲೂ ಅನ್ನಿಸ್ತಿದ್ಯಾ ನಿಮಗೆ? ಎಲ್ಲರೂ ಮುಂದೆ ಹೋಗ್ತಾ ಇದ್ದಾರೆ, ಯಶಸ್ಸನ್ನು ಕಾಣ್ತಾ ಇದ್ದಾರೆ, ಆದರೆ ನಾನು ಮಾತ್ರ ಒಂದೇ ಜಾಗದಲ್ಲಿ ನಿಂತುಬಿಟ್ಟಿದ್ದೀನಿ ಅಂತ ಅನ್ನಿಸ್ತಾ ಇದೆಯಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ, ಸ್ಥೈರ್ಯದ ಸಂಸ್ಥಾಪಕಿ. ಕಳೆದ ಹಲವಾರು ವರ್ಷಗಳಿಂದ ಸಾವಿರಾರು ಜನರಿಗೆ ಹೊಪನೊಪನೋ, NLP ಮತ್ತು ಹೀಲಿಂಗ್ ಟೆಕ್ನಿಕ್ಸ್ ಮೂಲಕ ಅವರ ಜೀವನದಲ್ಲಿರುವಂಥ ಇನ್ನರ್ ಸ್ಟೆಬಿಲಿಟಿನ ತರೋದ್ರಲ್ಲಿ ನಾನು ಸಹಾಯ ಮಾಡ್ತಾಯಿದ್ದೀನಿ. ಇವತ್ತು ನಾವು ಯಾಕೆ ಜೀವನದಲ್ಲಿ ಸ್ಟಕ್ ಆಗಿದ್ದೀವಿ ಗೊತ್ತಾ? ಅದರಿಂದ ಹೇಗೆ ಹೊರಗೆ ಬರಬೇಕು ಅನ್ನೋದು ತುಂಬ ಸರಳವಾಗಿ ಇವತ್ತು ನಾನು ಹೇಳ್ಕೊಡ್ತೀನಿ. ನಿಮಗೆ ಅನ್ನಿಸ್ತಾ ಇರಬಹುದು, ನಾನು ತುಂಬ ಲೇಝಿ ಆಗಿಬಿಟ್ಟಿದ್ದೀನಿ, ಸೋಮಾರಿ ಆಗಿಬಿಟ್ಟಿದ್ದೀನಿ, ನನ್ನಿಂದ ಏನೂ ಆಗಲ್ಲ, ನಾನು ಸಮಯ ತುಂಬ ವ್ಯರ್ಥ ಮಾಡ್ತಾಯಿದ್ದೀನಿ, ತುಂಬ ಟೈಮ್ ವೇಸ್ಟ್ ಮಾಡ್ತಾಯಿದ್ದೀನಿ ಅಂತ. ಆದರೆ ನಾನು ಒಂದು ವಿಷಯ ಹೇಳಿದ್ರೆ ನಂಬ್ತೀರಾ ನೀವು? ನಿಮಗೆ ಸ್ಟಕ್ ಆಗಿರೋ ಅನುಭವ ಬರ್ತಾ ಇದೆ ಅಂತ ಅಂದ್ರೇ ಅದು ನಿಮ್ಮ ಜೀವನದಲ್ಲಿರೋ ದೊಡ್ಡ ಬದಲಾವಣೆಯ ಆರಂಭ ಆಗಿರಬಹುದು. ಒಂದು ಪುಟ್ಟ ಕತೆ ಹೇಳ್ತೀನಿ, ಒಂದು ಲಾಬ್ಸ್ಟರ್ ಕತೆ. ನೀವು ಕೇಳಿರಬಹುದು ಅಥವಾ ಇವಾಗ ಕೇಳಿ. ಲಾಬ್ಸ್ಟರ್ಗೆ ಹೊರಗೆ ಒಂದು ಗಟ್ಟಿಯಾದ ಶೆಲ್ ಇರುತ್ತೆ. ಆ ಶೆಲ್ ದೊಡ್ಡದಾಗಲ್ಲ, ಆದರೆ ಲಾಬ್ಸ್ಟರ್ ಮಾತ್ರ ಬೆಳೀತಾ ಹೋಗುತ್ತೆ ಒಳಗಡೆ. ಸ್ವಲ್ಪ ಸಮಯದ ನಂತರ ಆ ಶೆಲ್ ತುಂಬ ಟೈಟ್ ಆಗೋಕ್ಕೆ ಶುರುವಾಗುತ್ತೆ. ಆದ್ದರಿಂದ ಲಾಬ್ಸ್ಟರ್ಗೆ ತುಂಬ ನೋವು ಮತ್ತು ಪ್ರೆಷರ್ ಬರುತ್ತೆ. ಆ ಸಮಯದಲ್ಲಿ ಅದು ಹಳೆ ಶೆಲ್ ಬಿಟ್ಟು ಹೊಸ ಶೆಲ್ ಬೆಳೆಸ್ಕೊಳ್ಳುತ್ತೆ. ಹಾಗೆ ಮಾಡದೇ ಇದ್ದರೆ ಏನಾಗುತ್ತೆ? ಅದು ಬೆಳೆಯೋದೇ ಇಲ್ಲ. ನಮ್ಮ ಜೀವನ ಕೂಡ ಎಕ್ಸಾಕ್ಟ್ಲಿ ಅದೇ ರೀತಿಯೇ. ಇವತ್ತು ನಿಮಗೆ ಆಗ್ತಾ ಇರೋ ಪ್ರೆಷರ್, ಕನ್ಫ್ಯೂಷನ್, ಅಸಹಾಯಕ ಭಾವನೆ ಇವೆಲ್ಲ ಕೂಡ ನೀವು ಬೆಳಿಬೇಕಾದ ಸಮಯ ಬಂದಿದೆ ಅನ್ನೋದರ ಸಿಗ್ನಲ್ ಆಗಿರ್ಬೋದು. ನೀವು ಬೆಳಿಗ್ಗೆ ಫೋನ್ ತಗೊಂಡು ಸೋಷಲ್ ಮೀಡಿಯಾ ನೋಡ್ತೀರ. ಎಲ್ಲರ ಲೈಫ್ ಪರ್ಫೆಕ್ಟ್ ಅಂತ ಕಾಣಿಸ್ತಾ ಇರುತ್ತೆ ನಿಮಗೆ. ಎಲ್ಲರಿಗೂ ಡೈರೆಕ್ಷನ್ ಇದೆ ಅಂತ ಅನ್ನಿಸ್ತಾ ಇರುತ್ತೆ ನಿಮಗೆ. ನನ್ನ ಲೈಫ್ ಮಾತ್ರ ಯಾಕೆ ಹೀಗಿದೆ ಅಂತ ಕೂಡ ಯೋಚಿಸ್ತಾ ಇರ್ತೀರ ನೀವು. ಬೇರೆಯವರೆಲ್ಲ ಎಷ್ಟು ಸಂತೋಷವಾಗಿದ್ದಾರೆ, ಆರಾಮಾಗಿದ್ದಾರೆ, ನಾನು ಮಾತ್ರ ಯಾಕೆ ಹೀಗಿದ್ದೀನಿ ಅಂತ. ಅದಾದಮೇಲೆ ಏನೂ ಮಾಡದೆ ಗಂಟೆಗಟ್ಟಲೆ ಫೋನ್ ಸ್ಕ್ರೋಲ್ ಮಾಡ್ತಾನೇ ಇರ್ತೀರ. ರಾತ್ರಿ ಮಲಗೋವಾಗ ಇವತ್ತೇನೂ ಮಾಡಲಿಲ್ಲ ಅಂತ ಬೇಸರ ಮಾಡ್ಕೊತೀರ. ಆಮೇಲೆ ನೀವು ನಿಮ್ಮನ್ನೇ ಜಡ್ಜ್ ಮಾಡ್ಕೊಳ್ತೀರ. ನಾನು ತುಂಬ ಸೋಮಾರಿ, ನಾನು ಲೇಝಿ, ನಾನು ವೀಕ್, ನನ್ನಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಹೀಗೆಲ್ಲ ಯೋಚನೆ ಮಾಡ್ತೀರ. ಆದರೆ ನಿಜ ಅದಲ್ಲ. ನೀವು ಸೋಮಾರಿ ಅಲ್ಲ, ನೀವು ಲೇಝಿ ಅಲ್ಲ, ನೀವು ಈಗಾಗಲೇ ಬೆಳೆದು ಬಿಟ್ಟಿದ್ದೀರಾ. ಆದರೆ ಇನ್ನೂ ಹಳೆಯ ಐಡೆಂಟಿಟಿಯನ್ನೇ ಹಿಡಿದಿಟ್ಕೊಂಡಿದ್ದೀರ. ನಿಮ್ಮ ಹಳೆಯ ಹ್ಯಾಬಿಟ್ಸ್, ನಿಮ್ಮ ಹಳೆಯ ಕನಸುಗಳು, ನಿಮ್ಮ ಹಳೆಯ ಗುರುತುಗಳು ಇವೆಲ್ಲ ಕೂಡ ಒಂದು ಸಲ ನಿಮಗೆ ಸರಿಯಾಗಿತ್ತು ಅಂತ ಅನಿಸುತ್ತೆ ಹಿಂದೆ. ಆದರೆ ಇವತ್ತು ನಾವು ಬದಲಾಗಿದ್ದೀವಿ ಅಲ್ವಾ? ಆದರೂ ನಾವು ಹಳೆಯ ರೀತಿಯ ಜೀವನವನ್ನೇ ಹಿಡಿದಿಟ್ಕೊಂಡಿರ್ತೀವಿ ನಮ್ಮ ಒಳಗೆ. ಅದಕ್ಕೆ ಹಳೆಯ ಆ ಕಾನ್ಫ್ಲಿಕ್ಟ್ ಶುರುವಾಗುತ್ತೆ ನಮ್ಮೊಳಗೆ. ನಮ್ಮ ಕಾನ್ಷಿಯಸ್ ಮೈಂಡ್ ಹೇಳುತ್ತೆ ಮುಂದಕ್ಕೆ ಹೋಗು ಅಂತ, ಆದರೆ ಒಳಗಿರೋ ಸಬ್ಕಾನ್ಷಿಯಸ್ ಮೈಂಡ್ ಹೇಳುತ್ತೆ ಬೇಡ ಬೇಡ, ಇಲ್ಲೇ ಸೇಫ್ ಆಗಿದೆಯಾ ಇರು ಅಂತ. ಯಾಕೆಂದರೆ ಅದಕ್ಕೆ ಚೇಂಜ್ ಅನ್ನೋದು ಬೇಡ, ಅದಕ್ಕೆ ಸೇಫ್ಟಿನೇ ಮುಖ್ಯ. ಹಾಗಾಗಿ ನೀವು ಮುಂದೆ ಹೋಗಬೇಕು ಅಂತ ಬಯಸ್ತಾ ಇದ್ದಲ್ಲಿ, ಆದರೆ ಆ್ಯಕ್ಷನ್ ಮಾತ್ರ ತಗೊಳಕ್ಕಾಗ್ತಾ ಇಲ್ಲ ಅಂತ ಅನಿಸುತ್ತೆ. ಇದು ಸೋಮಾರಿತನ ಅಲ್ಲ, ಇದು ಒಳಗಿನ ಕಾನ್ಫ್ಲಿಕ್ಟ್. ಸೊ ಅಂದಹಾಗೆ ನಿಮಗೊಂದು ವಿಷಯ ಹೇಳ್ತೀನಿ. ನಿಮಗೂ ಈ ತರಹ ಎಮೋಷ್ನಲ್ ಬ್ಲಾಕೇಜಸ್ ಇದ್ದರೆ, ನಿಮ್ಮ ಒಳಗೆ ಭಯ ಇದ್ದರೆ, ಪ್ರತಿ ಸಣ್ಣ ಪುಟ್ಟ ವಿಷಯಕ್ಕೂ ಓವರ್ ಥಿಂಕಿಂಗ್ ಮಾಡ್ತಾಯಿದ್ರೆ, ಸೆಲ್ಫ್ ಡೌಟ್ ಇದ್ದರೆ, ಪಾಸ್ಟ್ ಪೇಯ್ನ್ ಇದ್ದರೆ, ಇವುಗಳಿಂದ ನೀವು ಹೊರಗೆ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದರೆ, ಆಗಸ್ಟ್ 1 ಮತ್ತು 2 ಸಂಜೆ 6 ಗಂಟೆಯಿಂದ 7 ಗಂಟೆವರೆಗೆ ನಾನು ಒಂದು ವಿಶೇಷವಾದ ಹೀಲಿಂಗ್ ವರ್ಕ್ಶಾಪ್ನ ನಡೆಸ್ತಾ ಇದ್ದೀನಿ. ಎಂಟ್ರಿ ಫೀ ಕೇವಲ 199. ಈ ವರ್ಕ್ಶಾಪ್ನಲ್ಲಿ ನಾವು ಯಾಕೆ ಎಮೋಷ್ನಲ್ ಆಗಿ ಹರ್ಟ್ ಆಗ್ತೀವಿ, ಆ ನೋವು ಹೇಗೆ ನಮ್ಮ ಜೀವನನ ಕಂಟ್ರೋಲ್ ಮಾಡುತ್ತೆ,
ಅನ್ನೋದನ್ನು ತಿಳ್ಕೊಳ್ಳೋಣ. ಹೊಪೊನೊಪೊನೊ ಹೀಲಿಂಗ್ ಮತ್ತು ಪವರ್ಫುಲ್ ಪ್ರಾಕ್ಟಿಕಲ್ ಟೆಕ್ನಿಕ್ಸ್ ಮೂಲಕ ಅದರಿಂದ ಹೇಗೆ ಹೊರಗೆ ಬರಬಹುದು ಅನ್ನೋದನ್ನು ನಾನು ಕಲಿಸ್ಕೊಡ್ತೀನಿ ನಿಮಗೆ. ಹೀಲಿಂಗ್ ಅಂದರೆ ನೋವನ್ನು ಮರ್ತೋಗೋದಲ್ಲ, ಆ ನೋವು ನಮ್ಮ ಜೀವನನ ಕಂಟ್ರೋಲ್ ಮಾಡದೇ ಇರೋ ಹಾಗೆ ಮಾಡೋದು. ನಿಜವಾಗಿ ನಿಮ್ಮ ಜೀವನದಲ್ಲಿ ಇನ್ನರ್ ಸ್ಟೆಬಿಲಿಟಿ ಬೇಕು ಅಂತ ಅನಿಸಿದರೆ, ಆಂತರಿಕ ಸ್ಥಿರತೆ ಬೇಕು ಅಂತ ಅನಿಸಿದರೆ ಈ ವರ್ಕ್ಶಾಪ್ ನಿಮಗೆ ತುಂಬ ಉಪಯೋಗ ಆಗುತ್ತೆ. ಡೀಟೇಲ್ಸ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತೀನಿ. ವಾಟ್ಸಪ್ನಲ್ಲಿ ಕೂಡ ಇರುತ್ತೆ ಡೀಟೇಲ್ಸ್. ವಾಟ್ಸಪ್ಪಿಗೆ ಬನ್ನಿ, ಅಲ್ಲಿ ನಿಮಗೆ ತುಂಬ ಡೀಟೇಲ್ಸ್ ಸಿಗುತ್ತೆ. ಈಗ ಮತ್ತೆ ನಮ್ಮ ವಿಷಯಕ್ಕೆ ಬರೋಣ. ಮನೋವಿಜ್ಞಾನದಲ್ಲಿ ಒಂದು ಅದ್ಭುತ ಕಾನ್ಸೆಪ್ಟ್ ಇದೆ. ಅದನ್ನು ಅಕ್ಸೆಪ್ಟೆನ್ಸ್ ಆ್ಯಂಡ್ ಕಮಿಟ್ಮೆಂಟ್ ಥೆರಪಿ ಅಥವಾ ACT ಅಂತ ಕರೀತಾರೆ. ಇದು ಒಂದು ತುಂಬ ಪವರ್ಫುಲ್ ಐಡಿಯಾ. ಐಡಿಯಾ ಹೇಳುತ್ತೆ, ಜೀವನನ ಒಂದು ಜರ್ನಿ ಅಂತ ಊಹಿಸ್ಕೊಳ್ಳಿ. ನಿಮ್ಮ ಹತ್ರ ಒಂದು ಮ್ಯಾಪ್ ಬೇಕು ಅಂತ ನೀವು ಕಾಯ್ತಾ ಇರ್ತೀರ. ಆ ಮ್ಯಾಪ್ ನಿಮ್ಮ ಜೀವನದ ಎಲ್ಲ ಆನ್ಸರ್ ಕೊಡಬೇಕು ಅಂತ ಬಯಸ್ತಿರ್ತೀರ. ಯಾವ ಜಾಬು, ಎಷ್ಟು ಇನ್ಕಮ್ಮು, ಫ್ಯೂಚರ್ ಹೇಗಿರಬೇಕು, ಎಲ್ಲ ಕ್ಲಿಯರ್ ಆಗಬೇಕು ಅಂತ ಅಲ್ವಾ? ಆದರೆ ಆ ಮ್ಯಾಪ್ ಯಾವಾಗಲೂ ಸಿಗೋದಿಲ್ಲ ನಿಮ್ಮ ಕೈಯಲ್ಲಿ. ಆದ್ದರಿಂದ ನೀವು ಅಲ್ಲೇ ನಿಂತು ಬಿಡ್ತೀರ. ಮ್ಯಾಪ್ ಇಲ್ಲದೆ ಮುಂದಕ್ಕೆ ಜರ್ನಿ ಸಾಗೋದಿಲ್ಲ. ಮೊದಲು ಕ್ಲಾರಿಟಿ ಬರಲಿ, ಆಮೇಲೆ ಆ್ಯಕ್ಷನ್ ಮಾಡ್ತೀನಿ ಅಂತ ಅನ್ಕೋತೀರ. ಆದರೆ ಯಶಸ್ವಿ ಆಗಿರೋರು, ಸಕ್ಸಸ್ಫುಲ್ ಆಗಿರೋರು ಹೀಗೆ ಮಾಡಲ್ಲ. ಅವ್ರೇನು ಮಾಡ್ತಾರೆ ಗೊತ್ತಾ? ಅವರು ಮ್ಯಾಪ್ ಹುಡ್ಕೋದಿಲ್ಲ, ಅವರು ಕಾಂಪಸ್ ಬಳಸ್ತಾರೆ. ಕಾಂಪಸ್ ನಿಮಗೆ ಡೆಸ್ಟಿನೇಷನ್ ಹೇಳಲ್ಲ, ಡೈರೆಕ್ಷನ್ ಮಾತ್ರ ತೋರಿಸುತ್ತೆ. ನಮ್ಮ ಜೀವನದ ಕಾಂಪಸ್ ಅಂದರೆ ನಮ್ಮ ವ್ಯಾಲ್ಯೂಸ್, ಅಂದರೆ ನಮ್ಮ ಬೆಲೆ. ನೀವು ಯಾವ ರೀತಿಯ ವ್ಯಕ್ತಿ ಆಗಬೇಕು? ಕೈಂಡ್ ಪರ್ಸನ್ ಆಗಬೇಕಾ, ಕ್ರಿಯೇಟರ್ ಆಗಬೇಕಾ, ಹೆಲ್ಪರ್ ಆಗಬೇಕಾ, ಲರ್ನರ್ ಆಗಬೇಕಾ, ಬ್ರೇವ್ ಪರ್ಸನ್ ಆಗಬೇಕಾ? ಒಂದು ಪದ ಸಾಕು. ಆ ಒಂದು ವ್ಯಾಲ್ಯೂ ಆಯ್ಕೆ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ, ಮುಂದಿನ 10 ನಿಮಿಷಗಳಲ್ಲಿ ಈ ರೀತಿಯ ವ್ಯಕ್ತಿ ಏನು ಮಾಡ್ತಾನೆ? ಕ್ರಿಯೇಟರ್ ಆಗಿದ್ದರೆ ಒಂದು ಪೇಜ್ ಬರಿಬಹುದು, ಒಂದು ವಿಡಿಯೋ ರೆಕಾರ್ಡ್ ಮಾಡ್ಬೋದು ಅಲ್ವಾ? ಸಪೋಸ್ ಹೆಲ್ಪರ್ ಅಂತ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ಯಾರಿಗಾದರೂ ಸಹಾಯ ಮಾಡ್ಬೋದು. ಲರ್ನರ್ ಅಂತ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ 10 ನಿಮಿಷದಲ್ಲಿ ಹೊಸ ವಿಷಯ ಕಲಿಬಹುದು ಅಲ್ವಾ? ಇಲ್ಲಿ ಮುಖ್ಯ ವಿಷಯ ಏನು ಗೊತ್ತಾ? ಕನ್ಫ್ಯೂಷನ್ ಇದ್ದರೂ ಕೂಡ ಆ್ಯಕ್ಷನ್ ತಗೊಳ್ಳಿ. ಭಯ ಇದ್ದರೂ ಕೂಡ ಆ್ಯಕ್ಷನ್ ತಗೊಳ್ಳಿ. ಕ್ಲಾರಿಟಿ ಇಲ್ಲದಿದ್ದರೂ ಕೂಡ ಆ್ಯಕ್ಷನ್ ತಗೊಳ್ಳಿ. ಹೀಗೆ ಸಣ್ಣ ಸಣ್ಣ ಆ್ಯಕ್ಷನ್ ತಗೊಳ್ತಾ ಹೋದಾಗ ನಿಮ್ಮ ಬ್ರೈನ್ ಕೂಡ ಒಂದು ಹೊಸ ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ನೀವು ನಿಧಾನವಾಗಿ ಸ್ಟಕ್ ಅನ್ನೋ ಸ್ಥಿತಿಯಿಂದ ಹೊರಗೆ ಬರ್ತೀರ. ಜೀವನದಲ್ಲಿ ಮತ್ತೆ ಮತ್ತೆ ಸ್ಟಕ್ ಅನಿಸೋವಂಥ ಸಮಯ ಬರ್ತಾನೇ ಇರುತ್ತೆ. ಅದು ಖಂಡಿತ ತಪ್ಪಲ್ಲ, ಪ್ರತಿಯೊಬ್ಬರಿಗೂ ಬರುತ್ತೆ ಆ ಥರದ್ದೊಂದು ಪರಿಸ್ಥಿತಿ. ಪ್ರತಿ ಸಲ ನೀವು ಬೆಳೆಯೋ ಸಮಯ ಬಂದಿದೆ ಅನ್ನೋ ಸಿಗ್ನಲ್ ಅಷ್ಟೆ. ಲಾಬ್ಸ್ಟರ್ ಹೇಗೆ ಹೊಸ ಶೆಲ್ ಬಳಸ್ಕೊಳ್ಳುತ್ತೋ ಹಾಗೆ ನಾವು ಕೂಡ ನಮ್ಮದೇ ಆದ ಹೊಸ ವರ್ಜನ್ ಆಗಿ ಬೆಳಿಬೇಕು. ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತ ಅಂದರೆ ಒಂದು ಗ್ರ್ಯಾಟಿಟ್ಯೂಡ್ ಹೇಗೆ ತೋರಿಸ್ತೀರಾ ನನಗೆ? ಒಂದು ಲೈಕ್ ಮೂಲಕ ಈ ವಿಡಿಯೋನ ನಿಮ್ಮ ಸರೌಂಡಿಂಗಲ್ಲಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಲ್ಲಿ ಯಾರಾದರೂ ಸ್ಟಕ್ ಆಗಿದ್ದಾರೆ ಅಂತ ಅನಿಸಿದ್ರೆ ಅವರಿಗೆ ಶೇರ್ ಮಾಡಿ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ನಿಮ್ಮ ಇನ್ನರ್ ಸ್ಟೆಬಿಲಿಟಿನ ಕಾಪಾಡ್ಕೊಳ್ಳಿ. ನಮಸ್ತೆ. ಬಾಯ್.